ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ನಾನಿವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿ ಹಾಗಲಕಾಯಿ ಪಲ್ಯ ಮತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂದರೆ ಶುಗರ್ ಕಂಟ್ರೋಲ್ ಮಾಡುತ್ತೆ, ಬಿ ಪಿ ಕಂಟ್ರೋಲ್ ಮಾಡುತ್ತೆ. ಆದರೆ ಹಾಗಲಕಾಯಿನ ನಾವು ನೈಟಲ್ಲಿ ನೆನೆಸ್ಬಿಟ್ಟು ಅದ್ರ ನೀರನ್ನ ಬೆಳಗ್ಗೆಲಿ ಕುಡಿಯೋದ್ರಿಂದನೂ ಶುಗರು ಒಂದು ಕಂಟ್ರೋಲ್ಗೆ ಬರುತ್ತೆ, ಬಿ ಪಿನೂ ಕೂಡ ಒಂದು ಕಂಟ್ರೋಲ್ಗೆ ನಾವು ತರ್ಬೋದು. ಮತ್ತು ಇದನ್ನು ಬಿಸಿನೀರಲ್ಲಿ ಬೇಯಿಸು ಕೂಡ ಆ ನೀರನ್ನು ಕುಡಿಬೋದು. ಮತ್ತು ಹಾಗಲಕಾಯಿನ ಈ ರೀತಿಯಾಗಿ ಪಲ್ಯ ಮಾಡಿಕೊಂಡ್ರೆ ಚಪಾತಿಗೆ, ದೋಸೆಗೆ, ಪೂರಿಗೆ ಈ ರೀತಿ ಶುಗರ್ ಪೇಷಂಟ್ಗಳಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ನಾವು ಯಾವ ರೀತಿ ಆದರೂ ಕೂಡ ಇದನ್ನು ಯೂಸ್ ಮಾಡಿಕೊಂಡು ತಿನ್ಬೋದು. ಇದು ಕಹಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕಹಿ ಇರಲ್ಲ. ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ, ಬೇಕಂದರೆ ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಯಾವ ರೀತಿ ಇತ್ತು ಅಂತೇಳಿ. ಈ ರೀತಿ ಮಾಡಿದ್ರೆ ನೀವು ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತೀರಾ, ಮತ್ತೆ ಮಾಡಬೇಕು ಅಂತೀರಾ, ಬೇರೊಬ್ಬರು ಕೊಡಲ್ಲ, ನೀವೇ ಖಾಲಿ ಮಾಡಿಬಿಡ್ತೀರಾ. ಹಾಗಲಕಾಯಿನ ಮೊದಲಿಗೆ ಬಾಣಲಿನಲ್ಲಿ ಎಣ್ಣೆ ಹಾಕ್ತೇನೆ, ಚೆನ್ನಾಗಿ ಹುರ್ಕೋಬೇಕು. ಅಂದರೆ 3/4% ಹುರ್ಕೋಬೇಕು. ನಾನು ಉರಿಯೋಕೆ ಇಟ್ಟಿದ್ದೀನಿ. ಅದು ಉರಿಯೋಕೆ ಇಟ್ಬಿಟ್ಟು ಸ್ವಲ್ಪ ಅವಲಕ್ಕಿ ನೋಡೋಣ ಅಂತ ಹೇಳಿ ಅವಲಕ್ಕಿ ನೋಡ್ತಾಯಿದ್ದೆ, ಚಿತ್ರಾನ್ನಕ್ಕೆ ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ಅಂದರೆ 3/4% ನಾವು ಇದರಲ್ಲೇ ಬೇಯಿಸ್ಕೊಬಿಡ್ಬೇಕು. ಉರಿವಾಗೇ ಬೇಯಿಸಿ ಇದನ್ನು ಪ್ಲೇಟಿಗೆ ನಾನು ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ಕಹಿ ಇರಲ್ಲ ಪಲ್ಯ. ಒಂದು ಸಾರಿ ನಿಜವಾಗ್ಲೂ ಖಂಡಿತ ನೀವು ಮಾಡಿ ನೋಡಿ, ಕಹಿ ಇರಲ್ಲ, ಚೆನ್ನಾಗಿರುತ್ತೆ. ಪದೇ ಪದೇ ತಿನ್ನಬೇಕು ಅಂತಲೂ ಕೂಡ ನಿಮ್ಗೆ ಅನಿಸುತ್ತೆ. ಮಕ್ಕಳೂ ಕೂಡ ತಿಂತಾರೆ ನೀವು ಈ ರೀತಿ ಮಾಡಿಕೊಟ್ರೆ. ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿ ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ 2 ಕಾಳು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಗಡ್ಡೆನ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಜಜ್ಜಿಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಆದ ನಂತರ ಬೆಳ್ಳುಳ್ಳಿ, ಕರಿಬೇವು ಎರಡನ್ನೂ ಸೇರಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇದಕ್ಕೆ ಒಂದು 3 ಈರುಳ್ಳಿನ ತಗೊಂಡಿದ್ದೀನಿ. ಆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದ ಮೇಲೆ ನಾನೊಂದು 4 ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋವಂಥದ್ದು 4 ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ಉಪ್ಪು ಕೂಡ ಸೇರಿಸಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೆಂದ್ಬಿಡುತ್ತೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಅದು. ಅದಕ್ಕೋಸ್ಕರ ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಟೊಮೊಟೊ ಈ ಒಂದು ಅದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಹೊಂದ್ಕೋಬೇಕು. ಈ ಟೊಮೊಟೊ ಬೆಂದ ನಂತರ ನಾವು ಖಾರಕ್ಕೆ ಅಂತ ಹೇಳಿ ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ, ಸಾಂಬಾರು ಪೌಡ್ರು, ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ, 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆನಲ್ಲೇ ಆ ಪೌಡ್ರನ್ನು ಸೇರಿಸಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ. ನೀರು ಹಾಕಬಾರ್ದು ಇದಕ್ಕೆ, ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಅದೆಲ್ಲ ಬೆಂದಾದ ನಂತರ ಇವಾಗ ಹುರಿದಿಟ್ಕೊಂಡಿದ್ನಲ್ವ ಹಾಗಲಕಾಯಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸಿ ಮಸಾಲೆ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಒಂದು 3/4% ಮೊದಲೇ ಹುರ್ಕೊಂಡಿದ್ವಲ್ವ, ಇವಾಗಿನ 1/4% ಇರುತ್ತೆ. ಈ ಟೈಮಲ್ಲಿ ಅದನ್ನು ಬೇಯಿಸ್ಕೋಬೇಕು ನಾವು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಒಲೆಗೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ, ಆ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಚಿತ್ರಾನ್ನಕ್ಕೆ ಅಂತ ಹೇಳಿ ಬಾಣಲಿಗೆ ಎಣ್ಣೆ ಹಾಕಿ, ಕಡಲೆಬೇಳೆ ಹಾಕಿ ಮತ್ತು ಉದ್ದಿನಬೇಳೆನೂ ಕೂಡ ಹಾಕಿ, ಕಡಲೆ ಬೀಜ ಸ್ವಲ್ಪ ಹಾಕಿ ಹುರಿದು ತೆಕ್ಕೊಳ್ತಾ ಇದ್ದೀನಿ. ಅದೇ ಎಣ್ಣೆಗೆ ಸಾಸಿವೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಮ್ಮ ಯಜಮಾನರು ಮಾಡ್ತಾಯಿದ್ದಾರೆ ತಿಂಡಿಗೆ. ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದಾರೆ. ಚಿತ್ರಾನ್ನ ಅವರು ಚೆನ್ನಾಗಿ ಮಾಡ್ತಾರೆ, ಅವಲಕ್ಕಿ ಚಿತ್ರಾನ್ನ. ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂದರು. ಸರಿ ಮಾಡಿ, ನಾನು ಹಾಗಲಕಾಯಿ ಪಲ್ಯ ಮಾಡ್ತೀನಿ ಅಂತೇಳಿ ನಾನು ಪಲ್ಯ ಮಾಡ್ತಾಯಿದ್ದೆ. ಅವ್ರು ಇದೆಲ್ಲ ರೆಡಿ ಮಾಡ್ತಾಯಿದ್ರು, ಹಚ್ಕೊಳ್ತಾಯಿದ್ರು. ಈಗ ಅದಕ್ಕೆ ಒಂದು ಟೊಮೊಟೊ ಕೂಡ ಹಚ್ಚಿ ಹಾಕ್ಕೊಂಡಿದ್ದಾರೆ. ರುಚಿಗೆ ಎಷ್ಟು ಬೇಕು ಉಪ್ಪು ಕೂಡ ಹಾಕಿದ್ದಾರೆ. ಅವಲಕ್ಕಿ ತಗೊಂಡಿದ್ರಲ್ವ, ಅದನ್ನು ತೊಳೆದು ನೋಡಿ ಒಂದೆರಡು ನಿಮಿಷ ಅಂದ್ಕೊಳ್ಳಿ, ತೊಳೆದು ನೆನೆಸಿ ಎತ್ತಿಟ್ಕೊಂಡಿದ್ದಾರೆ. ಅದನ್ನು ಬಸ್ದು ನಾನು ಹಾಗೆ ಹಾಗಲಕಾಯಿ ನೋಡಿ ಅದೊಂದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ತಿರುಗಿಸಿ ಅಂತ ಹೇಳಿದೆ. ಹಾಗಲಕಾಯಿನ ಕೂಡ ತಿರುಗಿಸ್ತಾ ಇದ್ದಾರೆ. ಹಾಗಲಕಾಯಿ ಬೆಂದಿದೆ. ಈಗ ಅದ್ರ ಮೇಲೆ ಶೇಂಗಾ ಹುಡಿದು ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಹಾಗಲಕಾಯಿ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಹಿ ಕೊಡಲ್ಲ, ತುಂಬ ರುಚಿನೂ ಕೂಡ ಡಿಫ್ರೆಂಟಾಗಿರುತ್ತೆ. ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಅಷ್ಟರಲ್ಲಿ ಗೊಜ್ಜು ಕೂಡ ಇದು ರೆಡಿಯಾಗಿತ್ತು. ಇದಕ್ಕೆ ನೆನೆಸಿಟ್ಟಂಥ ಅವಲಕ್ಕಿನ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ.
ನಿಂಬೆಹಣ್ಣು ಕೂಡ ಹಾಕಿದ್ರು. ಅದು ನಾನು ಹೇಳಲಿಲ್ಲ ಅವ್ರು ಹಾಕಬೇಕಾದ್ರೆ. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದಾರೆ. ಈಗ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ, ಬೇಗ ಈಸಿಯಾಗಿ ಆಗಿಬಿಡುತ್ತೆ. ಅವಲಕ್ಕಿ ಚಿತ್ರಾನ್ನ ಫಾಸ್ಟಾಗಿ ಮಾಡ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಎಣ್ಣೆಯಲ್ಲಿ ಹುರಿದು ಎತ್ತಿಟ್ಟಿದ್ವಲ್ಲ ಕಡಲೆಬೀಜ, ಕಡಲೆಬೇಳೆ ಮತ್ತು ಉದ್ದಿನಕಾಳು, ಅದನ್ನು ಈಗ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಯಾಕಂದರೆ ಮೊದಲೇ ಹಾಕಿದ್ರೆ ಟೊಮೊಟೊ ಎಲ್ಲ ಹಾಕೋದ್ರಿಂದ ಮೆತ್ತಗಾಗುತ್ತೆ ಅಂತ ಹೇಳಿ ಲಾಸ್ಟಲ್ಲಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರುಚಿನೂ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಎಲ್ಲರೂ ಮಕ್ಕಳು ಕೂಡ ಇಷ್ಟಪಟ್ಟರು, ತಿಂದರು. ಅವರೆಲ್ಲ ತಿಂದ್ಕೊಂಡು ಅವರು ಡ್ಯೂಟಿಗೆ ಹೋಗ್ತಾರೆ. ನಾನು ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ತಿಂಡಿ ಎಲ್ಲ ಮಾಡಾದ್ಮೇಲೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದೆ. ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೇ ಅವ್ರಿಗೆ ತಗೊಂಡೋಗಿ ಕೊಡಬೇಕಾಗಿತ್ತು. ಅದಕ್ಕೆ ಅದನ್ನೆಲ್ಲ ನಾನು ಎತ್ತಿಟ್ಕೊಳ್ತಾ ಇದ್ದೆ. ನಾನು ಒಂದು ವಾರದಿಂದ ನೋಡಿ ಇಷ್ಟು ಬ್ಲೌಸು ಕೆಲಸದ ಮಧ್ಯದಲ್ಲಿ ನಾನು ಫ್ರೀ ಇದ್ದಾಗ ಇಷ್ಟು ಬ್ಲೌಸ್ನ ಹೊಲ್ಕೊಂಡಿದ್ದೀನಿ. ಇದು ಒಂದು ಅಜ್ಜಿ ಬ್ಲೌಸು, ಇದನ್ನು ಕೂಡ ಹೊಲ್ದಿದ್ದೀನಿ. ಇನ್ನೊಬ್ಬರು ಕಸ್ಟಮರು 6 ಬ್ಲೌಸ್ ಕೊಟ್ಟಿದ್ದರು, 2 ಸ್ಯಾರಿದು, ಇನ್ನು 4 ಒಂದು ಲೈನಿಂಗ್ ಇಲ್ಲ, ಪ್ಲೈನ್ ಬ್ಲೌಸು, ಇನ್ನು 3 ಲೈನಿಂಗ್ ಹಾಕಿ ಹೊಲೀರಿ ಅಂತ ಹೇಳಿದರು. ಅವ್ರದ್ದು ಕೂಡ ರೆಡಿ ಮಾಡಿದ್ದೆ. ನೋಡಿ, ಇದು ಸಾದಾ ಬ್ಲೌಸು, ಲೈನಿಂಗ್ ಕೊಟ್ಟಿಲ್ಲ. ಹೇಮಿಂಗ್ ಮಾಡಿದ್ದೀನಿ. ಬಟ್ಟೆ ಸಾಕಾಗಿಲ್ಲ, ಆದ್ರೂ ಬೇರೆ ಬಟ್ಟೆ ಕೊಟ್ಟು ಅದಕ್ಕೆ ಮ್ಯಾಚ್ ಆಗೋ ಬಟ್ಟೆ ಕೊಟ್ಟು ಜಾಯಿಂಟ್ ಮಾಡಿ ಹೊಲ್ದಿದ್ದೀನಿ. ಈ ಸಾದಾ ಬ್ಲೌಸ್ ಹೊಲಿಬೇಕಾದ್ರೆ ಸ್ವಲ್ಪ ಕೆಲಸ ಇರುತ್ತೆ, ಹೇಮಿಂಗೆಲ್ಲ ಮಾಡ್ಕೋಬೇಕು, ಅದಕ್ಕೋಸ್ಕರ. ಮತ್ತು ಇದು 2 ಬಂದು ಪ್ಲೈನ್ ಬ್ಲೌಸು, ರೌಂಡ್ ನೆಕ್ ಇಟ್ಟು ಸಿಂಪಲ್ಲಾಗಿ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿದ್ರು ಅವರು. 2 ಲೈನಿಂಗ್ ಕೊಟ್ಟು ಹೊಲ್ದಿದ್ದೀನಿ. ಇನ್ನೆರಡು ಸ್ಯಾರಿ ಬ್ಲೌಸು, ಅದು ಮೊದಲು ತೋರಿಸಿದ್ದು ಗ್ರೀನು, ಇನ್ನೊಂದು ಕೊಟ್ಬಿಟ್ಟಿದ್ದೆ. ಅವ್ರಿಗೆಲ್ಲ ಫಂಕ್ಷನ್ಗೆ ಬೇಕು ಅಂತ ಹೇಳಿದರು, ಅದನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದೆ. ಇವತ್ತು ನಾನು ಈ ಬ್ಲೌಸ್ನ ತಗೊಂಡೋಗ್ತಾ ಇದ್ದೀನಿ. ಇದೆಲ್ಲ ಆಗಿತ್ತು. ಮತ್ತು ಇನ್ನೊಬ್ಬರು ಕೂಡ ಕೊಟ್ಟಿದ್ದರು. ಇದಿಷ್ಟು ಒಂದು ಕಸ್ಟಮರ್ದು. ಮತ್ತೊಂದು ಕಸ್ಟಮರ್ದು ಅವರು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಡೈಲಿ ಯೂಸ್ಗೆ ಅಂತ ಹೇಳಿ ಅವರು ಒಂದು 3 ಬ್ಲೌಸ್ ಕೊಟ್ಟಿದ್ದರು. ಒಟ್ಟಿನಲ್ಲಿ 4 ಕೊಟ್ಟಿದ್ದರು. ಒಂದು ಅವ್ರಿಗೆ ಸಾದಾ ಬ್ಲೌಸ್ ಹೊಲಿಯೋಕ್ಕೆ ಹೇಳಿದರು, ಅದು ಬಟ್ಟೆ ತುಂಬಾ ಶಾರ್ಟೇಜ್ ಇತ್ತು. ನಾನು ಹಾಗಾಗಿ ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಿಲ್ಲ. ಇದೇನು ಕೊಟ್ಟಿದ್ರು, ಇದನ್ನು ಲೈನಿಂಗ್ ಹಾಕಿ ನಾನು ಸ್ಟಿಚ್ ಮಾಡಿದ್ದೀನಿ. ನೋಡಿ, ಇದಕ್ಕೆ 250 ತಗೊಳ್ತೀನಿ ನಾನು. ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ, ಲೈನಿಂಗು, ಹುಕ್ಕು ಪ್ರತಿಯೊಂದೂ ಕೂಡ ಜಾಸ್ತಿ ಆಗಿರೋದ್ರಿಂದ 250ನ ಈ ಲೈನಿಂಗ್ ಬ್ಲೌಸ್ಗೆ ತಗೊಳ್ತೀನಿ. ಇದನ್ನು ನಾನು ಸ್ಟಿಚ್ ಮಾಡಿಲ್ಲ, ಬಟ್ಟೆ ಸಾಕಾಗಲ್ಲ ಅಂತ ಹೇಳಿ ಅದನ್ನು ಹಾಗೆ ವಾಪಸ್ ಕೊಡ್ತಾಯಿದ್ದೀನಿ. ಇದು ಅವ್ರದ್ದು ಅಳತೆ ಬ್ಲೌಸು. ಈ ಅಳತೆಗೆ ಸ್ಲೀವ್ ಸ್ವಲ್ಪ ಉದ್ದ ಇಡಿ ಅಂತ ಹೇಳಿದರು, ಉದ್ದ ಇಟ್ಟು ಹೊಲ್ದಿದ್ದೀನಿ. ಇದು ಇನ್ನೊಬ್ರದ್ದು, ಇದನ್ನು ಕೂಡ ಹೊಲಿದು ರೆಡಿ ಮಾಡಿಟ್ಟಿದ್ದೀನಿ. ಇಷ್ಟು ಬ್ಲೌಸ್ನ ಈ ವಾರದಲ್ಲಿ ನಾನು ಸ್ಟಿಚ್ ಮಾಡಿದ್ದೀನಿ. ಮತ್ತು ಇನ್ನೂ ಸ್ಟಿಚ್ ಮಾಡೋದಿದೆ, ನಾಳೆ ಮಾಡಬೇಕು. ಇದೊಂದು ಕಟ್ ಮಾಡಿಟ್ಟಿದ್ದೀನಿ ನೋಡಿ, ಇದ್ರ ಅಳತೆ ಬ್ಲೌಸ್ ಇದು. ಇದೊಂದು ಕಟ್ ಮಾಡಿಟ್ಟಿದ್ದೀನಿ, ಇಲ್ಲೂ ಒಂದು ಕಟ್ ಮಾಡಿಟ್ಟಿದ್ದೀನಿ. ಇದನ್ನು ಕೂಡ ಸ್ಟಿಚ್ ಮಾಡಬೇಕು. ಅದು ಕೆಳಗಡೆ ಇರೋದನ್ನು ಕಟಿಂಗ್ ಮಾಡಬೇಕು, ಮಾಡಿಲ್ಲ. ಮತ್ತು ಇಲ್ಲಿರೋ ಅಷ್ಟು ಸ್ಯಾರಿ ನನ್ನ ಹತ್ರನೇ ತಗೊಂಡಿದ್ದು, ನನಗೆ ಹೊಲಿಯೋಕ್ಕೆ ಕೊಟ್ಟಿದ್ದಾರೆ, ಅದೆಲ್ಲ ಸ್ಟಿಚ್ ಮಾಡಬೇಕು. ಮತ್ತು ಈ ಕವರಲ್ಲೂ ನಮ್ಮದು ಅಂಗನವಾಡಿ ಸ್ಯಾರಿ ಇದು, ಇದನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾನು ನಾಳೆ ಹೊಲಿಬೇಕು. ಇದನ್ನೆಲ್ಲ ಹೊಲಿದು ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಬಸ್ಸಿಗೆ ಹೋಗಬೇಕಾದ್ರೆ ಡ್ಯೂಟಿಗೆ ಅಲ್ಲೇ ತಗೊಂಡೋಗಿ ಅವರಿಗೆ ಕೊಟ್ಬಿಡೋಣ ಅಂತ ಹೇಳಿ 3 ಕವರನ್ನು ಸಪ್ರೇಟಾಗಿ ಅದನ್ನು ಕವರ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಕೆಲಸದಿಂದ ಬಂದ ನಂತರ ಮಕ್ಕಳನ್ನು ಕೂಡ ಸ್ಕೂಲಿಂದ ಬಂದಿದ್ದರು, ನನ್ನ ಕೂಡ ಕಾಲೇಜಿಂದ ಬಂದಿದ್ಲು. ಕ್ಯಾರೆಟ್ ಹಲ್ವ ಮಾಡೋಣ, ಕ್ಯಾರೆಟ್ ಇತ್ತು ಮನೆಯಲ್ಲಿ, ಹಲ್ವ ಮಾಡೋಣ ಅಂತ ಹೇಳಿ ಅಮ್ಮು ನಾನು ತುರ್ಕೊಡ್ತೀನಮ್ಮ ಅಂದ್ಲು. ಅಮ್ಮು ತುರಿತಾಯಿದ್ಲು, ನಾನು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ಲು. ಕ್ಯಾರೆಟ್ ತುರಿಬೇಕಾದ್ರೆ ಬಜ್ಜಿ ಮಾಡಿದ್ದೆ, ಅವಳು ತಿಂತಾಯಿದ್ಲು. ಮತ್ತು ಕ್ಯಾರೆಟು ಕೂಡ ಬಜ್ಜಿ ಜೊತೆ ತಿಂತಾಯಿದ್ಲು. ಟರ್ಕಿ ಅವಳು ತಿನ್ನಬೇಕಾದ್ರೆ ನೋಡ್ತಾಯಿತ್ತು, ಅದನ್ನ ಕಾಮಿಡಿ ಮಾಡಿಕೊಂಡು ಅವಳು ತಿಂತಾಯಿದ್ಲು. ಆ ಕ್ಯಾರೆಟ್ ತುರ್ಕೊಂಡು ನಾನು ಹಲ್ವ ಮಾಡೋಣ ಅಂತ ತಗೊಂಡು ಬಂದೆ. ಒಂದು ಕಡಾಯಿಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದ ನಂತರ ಗೋಡಂಬಿ ಹಾಕಿ ಅದು ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ಸ್ವಲ್ಪ ಹುರಿದಿದ ನಂತರ ಇದಕ್ಕೇ ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಹಾಕಿದ ತಕ್ಷಣ ಉಬ್ಬಿ ಬಂದ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ನೀವೇ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ. ಇಷ್ಟು ಚೆನ್ನಾಗಿ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಇದಾಗಿದೆ ಅಂತ. ಈ ಥರ ಉಬ್ಬಿ ಬಂದಮೇಲೆ
ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ತುಪ್ಪಕ್ಕೆ ಇನ್ನೂ ಒಂದು ಸ್ಪೂನು ತುಪ್ಪನ ಸೇರಿಸ್ಕೊಂಡು ತುರಿದಂಥ ಕ್ಯಾರೆಟ್ ತುರಿನ ಈ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಹಲ್ವಾ ಬರುತ್ತೆ. ಇದು ನಿಧಾನಕ್ಕೆ, ಅಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಉರಿನಲ್ಲೇ ಇಟ್ಟು ಹುರಿಬೇಕು. ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ತುಪ್ಪನ ಎಲ್ಲದಕ್ಕೂ ಮಿಕ್ಸ್ ಮಾಡಿ ತಿರುಗಿಸ್ಕೋಬೇಕು. ಇದು ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ನೋಡಿ, ಈಗ ಸ್ವಲ್ಪ ಬೆಂದಿದೆ. ಈಗ ಒಂದು ಸ್ವಲ್ಪ ಕಡಿಮೆಗೆ ಬಂದಿದೆ. ನಾನು ಈ ಕಡಾಯಿನಲ್ಲಿ ಮಾಡಿದ್ರೆ ರುಚಿ ಇರುತ್ತೆ ಅಂತ ಹೇಳಿ ಕಡಾಯಿನಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬಂತು. ಇವಾಗ ಬೆಂದು ಅದು ಕಡಿಮೆ ಆದಮೇಲೆ ಇದಕ್ಕೆ 2 ಕಪ್ಪು, ನಾನು ಇವಾಗ ಹಾಕಿದ್ನಲ್ವ ಕಪ್ಪು, ಆ ಕಪ್ಪಲ್ಲೇ 2 ಕಪ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪು ಸ್ಕಿಪ್ ಆಗಿಬಿಟ್ಟಿದೆ. ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಆ ಹಾಲೆಲ್ಲ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋ ರೀತಿಯಾಗಿ ಕ್ಯಾರೆಟಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಲು ಹಾಕಿದ ನಂತರ ಅಲ್ಲಲ್ಲೇ ತಿರ್ಗಿಸ್ಕೊತಾ ಇರಬೇಕು. ಸ್ವಲ್ಪ ನಾನು ಇದನ್ನು ಲಿಡ್ಡು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ, ಬೇಗ ಆಗುತ್ತೆ ಅಂತ ಹೇಳಿ, ಮತ್ತು ಚೆನ್ನಾಗಿರುತ್ತೆ ಅಂತಲೂ ಹೇಳಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ನೀರು ಕೂಡ ಬೇಗ ಸುಂಡ್ಬಿಡುತ್ತೆ ಅಂತ, ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡೆ. ನೋಡಿ, ಹಾಲೆಲ್ಲ ಪೂರ್ತಿ ಡ್ರೈ ಆಗೋ ತನಕನೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಹಾಲೆಲ್ಲ ಪೂರ್ತಿ ಡ್ರೈ ಆದಮೇಲೆ ಇವಾಗ ಸ್ವೀಟ್ ನಮಗೆ ಎಷ್ಟು ಬೇಕಂತ ಹೇಳಿ ನಾನು ಶುಗರ್ ಸೇರಿಸ್ಕೊಂಡಿದ್ದೀನಿ. ನಾನು ಹಾಲು ಹಾಕಿದ್ನಲ್ವ ಅದೇ 1 ಕಪ್ಪಲ್ಲಿ ಶುಗರ್ ಹಾಕ್ಕೊಂಡಿದ್ದೀನಿ. ಶುಗರ್ ಹಾಕಿದ ನಂತರ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ವ ತುಪ್ಪದಲ್ಲಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡಿದ ಮೇಲೆ ಈ ಸಕ್ಕರೆ ಹಾಕಿರ್ತೀವಲ್ವ, ಸಕ್ಕರೆ ಹಾಕಿದ ನಂತರ ಇದು ಸ್ವಲ್ಪ ನೀರು ಥರ ಬಿಟ್ಕೊಬಿಡುತ್ತೆ, ತೆಳ್ಳಗಾಗ್ಬಿಡುತ್ತೆ. ಇವಾಗ ಇದನ್ನೇ ನಾವು ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಅದು ಕೂಡ ಗಟ್ಟಿ ಬಂದ್ಬಿಡುತ್ತೆ. ಸಕ್ಕರೆ ಎಲ್ಲ ಪಾಕ ಆಗಿ ಇನ್ನೂ ಚೆನ್ನಾಗಿ ರುಚಿ ಬಂದ್ಬಿಡುತ್ತೆ, ಟೇಸ್ಟು. ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟಾಗೂ ಇದೆ, ತುಂಬ ಸ್ವೀಟು ಕೂಡ ನಾರ್ಮಲ್ ಆಗಿತ್ತು, ಓವರ್ ಸ್ವೀಟನ್ನು ಕೂಡ ಇಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಈ ಒಂದು ಅದಕ್ಕೆ ಚೆನ್ನಾಗಿ ಡ್ರೈ ಮಾಡಿಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಉಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿ ನುಗ್ಗೆ ಸೊಪ್ಪಿತ್ತು ನಮ್ಮ ಗಿಡದಲ್ಲೇ. ಹುಳ್ಳಿಕಾಳು ಹಾಕಿ ಉಪ್ಸಾರು ಮಾಡೋಣ ಅಂತ ಹೇಳಿ ಹುಳ್ಳಿಕಾಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಹುಳ್ಳಿಕಾಳನ್ನ ಚೆನ್ನಾಗಿ ಚಿಟಪಟ ಅಂತ ಅದು ಸೌಂಡ್ ಬರಬೇಕು, ಆ ರೀತಿಯಾಗಿ ಹುಳ್ಳಿಕಾಳನ್ನ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಬಾಣಲಿನಲ್ಲಿ ಬಿಸಿ ಇತ್ತಲ್ವ, ಅದಕ್ಕೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅಂತ ಹೇಳಿ. ಮೆಣಸಿನ್ಕಾಯಿನೂ ಹುರಿದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ, ನೀರು ಕಾದ ನಂತರ ಇದಕ್ಕೆ ನಾನು ತಗೊಂಡಿದ್ದಂಥ ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಹುರಿದಿದ್ದಂಥ ಹುಳ್ಳಿಕಾಳನ್ನು ಕೂಡ ಸೇರಿಸಿದ್ದೀನಿ, ಒಂದು ಕುದಿ ಬರಲಿ ಅಂತ ಹೇಳಿ. ಈ ಕಡೆ ಚಟ್ನಿ ರುಬ್ಬಕ್ಕೆ ಅಂತ ಹೇಳಿ ಮೆಣಸನ್ನ ಹಾಕಿ ಸ್ವಲ್ಪ ಹುಡಿ ಮಾಡ್ಕೊಂಡಿದ್ದೀನಿ. ಹುಡಿ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇದರಲ್ಲಿ ನಾನು ಬೇಯಕ್ಕೆ ಇಟ್ಟಿದ್ನಲ್ವ ಉಪ್ಸಾರು ಸಾಂಬಾರು ನೀರು, ಈ ನೀರನ್ನೇ ಈ ಖಾರಕ್ಕೆ ಹಾಕೋಬೇಕು, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹುಳ್ಳಿಕಾಳು ಕೂಡ ಸೇರಿಸ್ಕೊಂಡ್ರೆ ಚಟ್ನಿ ಇನ್ನೂ ಚೆನ್ನಾಗಿರುತ್ತೆ, ಕೆಂಪು ಖಾರ. ನೋಡಿ, ರುಬ್ಕೊಂಡಿದ್ದೀನಿ. ಈ ಒಂದು ಅದಕ್ಕೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಉಪ್ಸಾರು. ಮತ್ತು ಖಾರ ರುಬ್ಬಿದ ಮೇಲೆ ಅದೇ ನಾವು ಮಿಕ್ಸಿ ಜಾರಲ್ಲಿ ಖಾರ ಇನ್ನೂ ಇರುತ್ತಲ್ವ, ಇದಕ್ಕೆ ಸ್ವಲ್ಪ ಉಪ್ಸಾರು ತೆಗೆದು ಅದರಲ್ಲೇ ಹಾಕ್ಕೊಂಡು ಅದನ್ನೆಲ್ಲ ತೊಳೆದು ಸಾಂಬಾರ್ಗೆ ಹಾಕ್ಕೊಂಡ್ರೆ ಸಾಂಬಾರು ರುಚಿ ಬರುತ್ತೆ. ಇದಕ್ಕೆ ಸ್ವಲ್ಪ ಕಾಯಿನ ಕೂಡ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ರೆಡಿ ಆಯಿತು, ಉಪ್ಪು ಸಾಂಬಾರು. ಇವಾಗ ಇದನ್ನ ಬಸ್ಕೊಳ್ತಾ ಇದ್ದೀನಿ. ಬಸ್ಕೊಂಡ ನಂತರ ನೋಡಿ ಇಷ್ಟು ಉಪ್ಸಾರು ಬಂದಿದೆ, ಸಾಕದು ಒನ್ ಟೈಮ್ಗೆ. ಮತ್ತು ಸೊಪ್ಪು ಹುರಿಲಿಕ್ಕೆ ಅಂತ ಹೇಳಿ ಮತ್ತು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಈರುಳ್ಳಿ, ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ಎಣ್ಣೆನಲ್ಲೇ ಹುರಿದು ಇದಕ್ಕೆ ಬೇಯಿಸಿಟ್ಟಂಥ ಕಾಳು, ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪು ಸಾಂಬಾರು ಕೂಡ ರೆಡಿ ಆಯಿತು. ಅವ್ರಿಗೆ ಊಟ ಕೂಡ ಬಡಿಸ್ತಾ ಇದ್ದೀನಿ. ಡಿಯರ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಡಿಯರ್ಸ್.